ಸಿಎಂ ಆರ್ಥಿಕ ಸಲಹೆಗಾರ ಬಸವರಾಜ ರಾಯರೆಡ್ಡಿ ಮುಖ್ಯಮಂತ್ರಿಗಳಿಗೆ ಬರೆದಂತಹ ಪತ್ರ ವಿಚಾರವಾಗಿ ಈಗ ಸಮರ ಮುಂದುವರೆದಿದೆ. ಬಸವರಾಜ ರಾಯರೆಡ್ಡಿಗೆ ಇದೀಗ 20 ಪ್ರಶ್ನೆಗಳ ಅನಾಮಧೇಯ ಪತ್ರ ವೈರಲ್ ಆಗಿತ್ತು. ನಮ್ಮ ಇಲಾಖೆಯಿಂದ ಅಂತಹ ಯಾವುದೇ ಪತ್ರ ಹೊರಡಿಸಿಲ್ಲ ಅಂತ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯ ಅಧಿಕಾರಿಗಳು ಕ್ಲಾರಿಫಿಕೇಶನ್ ಅನ್ನ ಕೊಡ್ತಾ ಇದ್ದಾರೆ. ಆ ಪತ್ರಕ್ಕೂ ನಮಗೂ ಸಂಬಂಧವಿಲ್ಲ. ಇದು ಭೂ ವಿಜ್ಞಾನ ಇಲಾಖೆಯ ಅಧಿಕಾರಿ ಪುಷ್ಪಲತಾ ಅವರು ಕೊಟ್ಟಂತಹ ಕ್ಲಾರಿಫಿಕೇಶನ್. 20 ಪ್ರಶ್ನೆಗಳನ್ನ ಕೇಳೋ ಮೂಲಕವಾಗಿ ಬಸವರಾಜ ರಾಯರೆಡ್ಡಿಗೆ ತರಾಟೆ ತೆಗೆದುಕೊಂಡಂತಹ ಒಂದು ಪತ್ರ ವೈರಲ್ ಆಗಿತ್ತು. ಅದು ಕೂಡ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯ ಅಧಿಕಾರಿಯೇ ಅನಾಮಧೇಯ ಹೆಸರಿನಲ್ಲಿ ಪತ್ರ ಬರೆದಿದ್ದಾರೆ ಅಂತ ತಿಳಿದು ಬಂದು ಆ ನಂತರದಲ್ಲಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಅಧಿಕಾರಿ ಪುಷ್ಪಲತಾ ಅವರು ಸಭೆಯನ್ನ ಕರೆದಿದ್ರು. ಎಲ್ಲರ ಮಾಹಿತಿಯನ್ನು ಕೂಡ ಪಡ್ಕೊಂಡ್ರು. ಎಲ್ಲರಿಂದ ಹೇಳಿಕೆಯ ಪಡೆದ ನಂತರದಲ್ಲಿ ಅದು ಅಧಿಕಾರಿಗಳು ಬರೆದಂತಹ ಪತ್ರ ಅಲ್ಲ, ಈ ಪತ್ರಕ್ಕೂ ಅವರಿಗೂ ಸಂಬಂಧ ಇಲ್ಲ ಅನ್ನೋದು ಗೊತ್ತಾಗಿರೋ ಹಿನ್ನೆಲೆಯಲ್ಲಿ ಆ ಬಗ್ಗೆ ಅವರು ಕ್ಲಾರಿಫಿಕೇಶನ್ ಅನ್ನ ಕೊಡ್ತಾ ಇದ್ದಾರೆ. ಸಿಎಂ ಆರ್ಥಿಕ ಸಲಹೆಗಾರ ಬಸವರಾಜ ರಾಯರೆಡ್ಡಿ ಅವರು ಇಲ್ಲಿ ಅಕ್ರಮವಾಗಿ ಗಣಿಗಾರಿಕೆಯನ್ನ ಮಾಡಲಾಗ್ತಾ ಇದೆ, ಇದರಲ್ಲಿ ಅಧಿಕಾರಿಗಳು ಕೂಡ ಭಾಗಿಯಾಗಿದ್ದಾರೆ, ಅವರುಗಳನ್ನ ವರ್ಗಾವಣೆ ಮಾಡಿ ಅಂತ ಮುಖ್ಯಮಂತ್ರಿಗಳಿಗೆ ಕೋರಿ ಒಂದು ಪತ್ರ ಬರೆದಿದ್ರು. ಅದರ ಬೆನ್ನಲ್ಲೇ ವೈರಲ್ ಆಗಿದ್ದಂತಹ ಈ ಪತ್ರ ಸಂಬಂಧಿತವಾಗಿ ಮುಖ್ಯಮಂತ್ರಿಗಳ ಕಚೇರಿಯಿಂದ ಕೂಡ ಪುಷ್ಪಲತಾ ಅವರಿಗೆ ಒಂದು ದೂರವಾಣಿ ಹೋಗಿ ಏನಿದು ಇದರ ಬಗ್ಗೆ ಕ್ಲಾರಿಟಿ ಕೊಡಿ ಅಂತ ಕೇಳಲಾಗಿತ್ತು. ಅದಾದ ನಂತರದಲ್ಲಿ ಅವರಿಂದ ಸಿಗ್ತಾ ಇರುವಂತಹ ಸ್ಪಷ್ಟನೆ ಇದು.